ಜೇಮ್ಸ್ನಲ್ಲಿ 41ನೇ ರಾಷ್ಟ್ರೀಯ ನೇತ್ರದಾನ ಪ್ರಾಕ್ಷಿಕ ದಿನಾಚರಣೆ. ಸರ್ವರಿಗೂ ನೇತ್ರದಾನ ಮಾಡುವಂತೆ ಡಾಕ್ಟರ್ ಕವಿತಾ ಕರೆ. ದಾನಗಳಲ್ಲಿ ಕಣ್ಣುದಾನ ಶ್ರೇಷ್ಠ ದಾನವಾಗಿದ್ದು, ಮರಣ ನಂತರ ಕಣ್ಣುದಾನ ಮಾಡುವ ಮೂಲಕ ದೃಷ್ಟಿಹೀನರ ಬದುಕಿನಲ್ಲಿ ಬೆಳಕು ಮೂಡಿಸಬಹುದು ಎಂದು ಜೇಮ್ಸ್ ಆಸ್ಪತ್ರೆಯ ನೇತ್ರ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕವಿತಾ ಪಾಟೀಲ್ ಕರೆ ನೀಡಿದರು. ನಗರದ ಜೇಮ್ಸ್ ಆಸ್ಪತ್ರೆಯ ಹೊರರೋಗಿಗಳ ವಿಭಾಗದ ಆವರಣದಲ್ಲಿ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಅಂಗವಾಗಿ ನೇತ್ರದಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಡಳಿತ ಹಾಗೂ ಜೇಮ್ಸ್ ಜಿಲ್ಲಾ ಆಸ್ಪತ್ರೆಯ ನೇತ್ರ ವಿಭಾಗದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೇತ್ರ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕವಿತಾ ಪಾಟೀಲ್ ಮತ್ತು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ರವಿಕಾಂತಿ ಕ್ಯಾತನಾಳ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಡಾಕ್ಟರ್ ಕವಿತಾ ಪಾಟೀಲ್, ಸಮಾಜಕ್ಕೆ ಒಳಿತಾಗುವ ಕಾರ್ಯ ಮಾಡಬೇಕು ಎನ್ನುವವರು ನೇತ್ರದಾನಕ್ಕೆ ಮುಂದಾಗಬೇಕು. ಹುಟ್ಟಿನಿಂದಲೇ ದೃಷ್ಟಿಹೀನರಾಗಿ ಬದುಕುತ್ತಿರುವವರ ಜೀವನದಲ್ಲಿ ಮರಣ ನಂತರ ಕಣ್ಣುದಾನದ ಮೂಲಕ ಬೆಳಕು ಮೂಡಿಸಬಹುದು. ಒಬ್ಬರ ಮರಣದ ನಂತರ ಮತ್ತೊಬ್ಬರ ಬದುಕಿಗೆ ದೃಷ್ಟಿ ನೀಡುವ ಮೂಲಕ ನಾವು ಸಾರ್ಥಕವಾಗಿಸಿ ಶಾಶ್ವತ ಬದುಕಿಗೆ ಕಾರಣವಾಗಬಹುದು ಎಂದು ಹೇಳಿದರು. ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ನೇತ್ರದಾನದ ಮಹತ್ವವನ್ನು ಅರಿತುಕೊಂಡು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ಅದರ ಬಗ್ಗೆ ಸಣ್ಣ ಮಾಹಿತಿಯನ್ನು ನಾನು ಶೇರ್ ಮಾಡಲು ಬಯಸುತ್ತೇನೆ. ಕಾರ್ನಿಯಾ ಡೊನೇಷನ್ ಅಂತಂದರೆ ಕಣ್ಣಿನ ಕರಿಗುಂಡಿ ಬಗ್ಗೆ ನಾವು ಮಾತಾಡ್ತೀವಿ. ಇದು ಎಲ್ಲ ಪೇಷಂಟ್ಸ್ಗೂ ಹಾಗೂ ಅಟೆಂಡರ್ಸಿಗೂ ಮಾಹಿತಿ ಇರಲಿ ಅಂತ ಹೇಳ್ಬಿಟ್ಟು ನಾವು ನಾನು ಕರಿಗುಂಡಿ ಅಂತ ಶಬ್ದ ಯೂಸ್ ಮಾಡ್ತೇನೆ. ಸೊ ಒಬ್ಬರು ಕಣ್ಣು ಡೊನೇಟ್ ಮಾಡಿದರೆ ಇಬ್ಬರಿಗೆ ದೃಷ್ಟಿ ದೃಷ್ಟಿ ಬರುತ್ತೆ ಅಂತ ತಿಳಿಸ್ಬಯಸ್ತೀನಿ. ಸೊ ಯಾರಿಗೂ ಏನು ದೃಷ್ಟಿ ಇರಲ್ಲ, ಏನು ನೋಡಿರೋದಿಲ್ಲ, ಜಗತ್ತೇ ನೋಡಿರೋದಿಲ್ಲ ಅಂತ ಕೂಡ ಕಾರ್ನಿಯಾ ಡೊನೇಟ್ ಮಾಡಿದ್ರೆ ಬೇರೆ ಪಾರ್ಟ್, ಕಣ್ಣಿನ ಬೇರೆ ಪಾರ್ಟ್ ಎಲ್ಲ ಹೆಲ್ದಿ ಇದ್ದರೆ ಅವರಿಗೆ ಕಣ್ಣು ದೃಷ್ಟಿ ಮತ್ತೆ ಬರ್ಬೋದು. ಸೊ ಎಲ್ಲರಿಗೂ ಇವತ್ತು ಕಾರ್ನಿಯಾ ಡೊನೇಷನ್ ಸಲುವಾಗಿ ಪ್ಲೆಜ್ ಮಾಡ್ತಾ ಇದ್ದೀವಿ, ಅಂದರೆ ನಾವು ಓತ್ ತೊಗೊಳ್ತಾ ಇದ್ದೀವಿ. ಸೊ ಅದು ಆಗಿದ್ಮೇಲೆ ಕಾರ್ನಿಯಾ ಡೊನೇಷನ್ ಬಗ್ಗೆ ಒಂದು ಸ್ಮಾಲ್ ಸ್ಕಿಟ್ ಅರೇಂಜ್ ಮಾಡಲಾಗಿದೆ. ಅದನ್ನು ಕೂಡ ನಾವು ತಿಳಿಸಲು ಬಯಸುತ್ತೇನೆ. ಇಷ್ಟು ಮಾತು ನಾನು ಇದು ಮುಗಿಸ್ಬಿಟ್ಟು ಲೆಟ್ ಅಸ್ ಗ್ಯಾದರ್ ಫಾರ್ ದ ಪ್ಲೆಜ್. ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ರವಿಕಾಂತಿ ಕ್ಯಾತನಾಳ ಮಾತನಾಡಿ, ಮಾನವನ ಕಣ್ಣು ದೇಹದ ಅತ್ಯಂತ ಪ್ರಮುಖ ಹಾಗೂ ಸಂಕೀರ್ಣ ಇಂದ್ರಿಯ ಅಂಗವಾಗಿದೆ. ಕಣ್ಣು ಬೆಳಕನ್ನ ಗ್ರಹಿಸಿ ನಮ್ಮ ಪಾಲಿನ ಪ್ರಪಂಚದ ಚಿತ್ರವನ್ನ ನಮಗೆ ತೋರಿಸುತ್ತದೆ. ಆದ್ದರಿಂದ ದೃಷ್ಟಿಯ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳಲ್ಲಿ ನೇತ್ರದಾನದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ದೃಷ್ಟಿಗಾಗಿ ಎಂಬ ವಿಷಯ ಕುರಿತು ಪಾತ್ರಾಭಿನಯ ಹಾಗೂ ಜನಜಾಗೃತಿ ಫಲಕಗಳ ಪ್ರದರ್ಶನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೇತ್ರದಾನದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ನನ್ನ ಮರಣದ ನಂತರ ದೃಷ್ಟಿಹೀನರಾಗಿರುವವರಿಗೆ ದೃಷ್ಟಿ ದೊರಕಿಸುವ ಉದ್ದೇಶದಿಂದ ನನ್ನ ಕಣ್ಣುಗಳನ್ನು ದಾನ ಮಾಡುವುದಾಗಿ ನಾನು ಪ್ರಾಮಾಣಿಕವಾಗಿ ಹಾಗೂ ಸಮಾಜದಲ್ಲಿ ನೇತ್ರದಾನ ಮಹತ್ವದ ಕುರಿತು ಜಾಗೃತಿ ಮೂಡಿಸುತ್ತೇನೆ. ನನ್ನ ಕಣ್ಣುಗಳು ಮತ್ತೊಬ್ಬರ ಜೀವನದಲ್ಲಿ ದೃಷ್ಟಿಯ ಬೆಳಕನ್ನು ನೀಡಬಹುದು ಮತ್ತು ಅವರಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು ಎಂಬುದನ್ನು ನಾನು ಅರಿತಿದ್ದೇನೆ. ನನ್ನ ನಂತರವೂ ನನ್ನ ಕಣ್ಣುಗಳು ಜೀವಂತವಾಗಿದ್ದು ಬೆಳಗಿಸಲಿ. ನೇತ್ರದಾನವನ್ನು ಬೆಂಬಲಿಸುವುದಾಗಿ ಮತ್ತು ಇತರರನ್ನು ನೇತ್ರದಾನ ಮಾಡಲು ಪ್ರೇರೇಪಿಸುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ರಾಜೇಶ್ವರಿ ಮಹಂತೇಗೌಡ, ಡಾಕ್ಟರ್ ಶ್ರುತಿ ಬಾಡದ್, ಡಾಕ್ಟರ್ ಜಬೇರ್, ಡಾಕ್ಟರ್ ರಾಜಕ್, ಸಂಚಾರಿ ಘಟಕದ ವೈದ್ಯ ಡಾಕ್ಟರ್ ಶ್ರೀದೇವಿ, ನೇತ್ರಾಧಿಕಾರಿಗಳಾದ ವೀರಣ್ಣ ಎಸ್ ಕುಂಬಾರ, ಬಾಲಭೀಮ್ ಶಿರಸಗಿ, ಜಿಲ್ಲಾ ಮನೋವಿಜ್ಞಾನಿ ಹಾಗೂ ಸಮಾಲೋಚಕ ಮಂಜುನಾಥ್ ಕಂಬಾಳಿಮಠ, ಜೇಮ್ಸ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.